Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. ಅಲ್ಲಿ ನೀವು ನಾಯಿ ತಗೊಂಡ್ಬಂದಿದ್ರಾ? ಅಲ್ಲ, ಅಲ್ಲಿ ನಮ್ದು ಬೇರೆ ತರ ಜಗಳ ಆಗೋದು. ಅಲ್ಲಿ ನೀರಜ ಅಂತ ಒಬ್ರು ಇದ್ರು. ಆಕೆ ಶಿವಾಜಿ ಗಣೇಶನ್ ಫ್ಯಾನು, ನಾವು ರಾಜ್ಕುಮಾರ್ ಫ್ಯಾನು. ನಾವು ಮೊದ್ಲಿಂದಾನು ಹೇಳ್ಬೇಕು ಅಂತಂದ್ರೆ, ಇವಾಗ ಅದು ಹೇಳಿದ್ರೆ ಕೆಟಕಾಗುತ್ತೆ, ಬಟ್ ನಾವು 9ನೇ ಕ್ಲಾಸ್ ಒಳಗಡೆ ನಮ್ದೇನಂದ್ರೆ ಎಲ್ಲಿ MGR ಪೋಸ್ಟರ್ ಕಂಡ್ರೆ, ಯಾರ್ದೇ ಪೋಸ್ಟರ್ ಕಂಡ್ರು ಸಗಣಿ ಹೊಡಿಲೇಬೇಕು ಅನ್ನೋದು ರೂಲ್ಸ್. ಹೌದಾ? ರಾಜ್ಕುಮಾರ್ ಅಷ್ಟೇ, ಎಲ್ಲಿ ರಾಜ್ಕುಮಾರ್ ಹಾರ ಕಂಡ್ರು ರಾಜ್ಕುಮಾರ್ ಹಾರ ಹಾಕ್ಬೇಕು. ತಮಿಳ್ ಯಾವುದೇ ಪೋಸ್ಟರ್ ಕಂಡ್ರು ಸಗಣಿ ಹೊಡಿಬೇಕು. ರಾತ್ರಿ ಹೊಡೆದ್ಬಿಟ್ಟು ಬಂದ್ಬಿಡ್ತಿದ್ವಿ. ಹೌದಾ? ಸೊ ಅಲ್ಲಿ ನೀರಜ ಅಂತ ಇದ್ರು, ಆಕೆ ಶಿವಾಜಿ ಗಣೇಶನ್ ಫ್ಯಾನು. ಒಂದೇ ವಟಾರ, ನಾವು ಜಗಳ. ಅವರು ನಲ್ಲಿ ನೀರು ಇಟ್ಕೊಳಕ್ ಬರ್ಬೇಕು ಅಂತ ಬಂದಾಗ ನಮ್ಮ ಮನೆ ಮುಂದೆ ಶಿವಾಜಿ ಗಣೇಶನ್ ಇದು ಬರೆಯೋದು, ಅದಕ್ಕೇನಾದ್ರೂ ಅವಹೇಳನಕಾರಿಯಾಗಿ ಏನಾದ್ರು ಬರ್ದಿರೋದು, ತಗಲಾಕಿರೋದಲ್ಲಿ. ಇಬ್ರು ಜಗಳ. ರಾಜ್ಕುಮಾರ್ ಗ್ರೇಟ್ ಅಂತ, ಶಿವಾಜಿ ಗ್ರೇಟ್ ಅಂತ. ಫುಲ್ ಇಂಡಿಯಾ ಪಾಕಿಸ್ತಾನ್ ವಾರು ಇಬ್ಬರು ನಮ್ಮಿಬ್ಬರು ಸಖತ್ ಜಗಳ ಆಗೋದು. ವಟಾರದವರೆಲ್ಲ ಬಂದು ನೋಡೋರು. ಅಯ್ಯೋ. ಸೊ ಈ ತರದ್ದು ಎಲ್ಲಾನು ನಮ್ಮ ಲೈಫಲ್ಲೇ ನಡೆದಿರೋ ಘಟನೆಗಳನ್ನು ನಾನು ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದೆ. ಓಕೆ. ಅದಕ್ಕೆ ನಾನೇನು ಡೈಲಾಗ್ ಬರಿಬೇಕಾದ್ರೆ ರೆಗ್ಯುಲರ್ ಆಗಿ ನಾವೇನೇನು ಮಾತಾಡ್ತೀವಿ ಅದನ್ನೇ ಬರ್ಕೊಂಡು ಇದ್ ಮಾಡಿದ್ವಿ. ಆಮೇಲೆ ಹೀರೋ ಯಾರು ಈ ಸಬ್ಜೆಕ್ಟ್ಗೆ ಅಂದ್ರು, ಅದ್ ಅನಂತ್ನಾಗ್ನ ಟ್ರೈ ಮಾಡೋಣ ಅಂತ. ಸೊ ಅನಂತ್ನಾಗು ಹೆಂಗೆ ಹೇಳ್ತೀರಾ ಅಂದ್ರು. ನಾನು ಹೇಳಿದೆ ಅನಂತ್ನಾಗ್ ಯಾಕೆ ಸೂಟ್ ಆಗ್ತಾರೆ ಅಂದ್ರೆ, ಬಯಲುದಾರಿ ಒಳಗಡೆ ನೋಡಿ, ನೀವು ಬಯಲುದಾರಿ ಒಳಗಡೆ ಸಖತ್ ಕಾಮಿಡಿ ಮಾಡಿದ್ದಾರೆ. ಯಾಕೆ ಅಂತ ಏನೋ ಒಂದು ಬರುತ್ತೆ, ಅದೊಂದು ಕರುಸು. ಆ ಕರುಸುಗಳು ಸಖತ್ ಕಾಮಿಡಿ ಪಂಚ್ ಕ್ರಿಯೇಟ್ ಮಾಡ್ತವೆ. ಆಮೇಲೆ ಮಾಡಿದ್ರು ಸಿದ್ಧಲಿಂಗಯ್ಯನವರು ನಾರದ ವಿಜಯ ಫುಲ್ ಫ್ಲೆಡ್ಜ್ ಕಾಮಿಡಿ ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಅವ್ರಿಗೆ ಅದು ಅಷ್ಟೊಂದು ಇಂಪ್ರೆಸ್ ಆಗಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ ಸ್ಟೋರಿನ. ಅವರು ಏನೋ ಮಾಡ್ತೀನಿ, ನಿಮ್ ಮನೆ ಬರ ಇದ್ದಂಗ ಆಗುತ್ತೆ ಹೇಳಿದ್ರು ಅಷ್ಟೇ. ಕಥೆ ಕೆಲವು ಜನಾರ್ದನಲ್ಲಿ. ಆಮೇಲೆ ಅವರು ಆಕ್ಟ್ ಮಾಡಕ್ ಬಂದಾಗ ಅವ್ರು ಏನೇ ಮಾಡಿದ್ರು ಇನ್ವಾಲ್ವ್ ಆಗಿ ಮಾಡ್ತಾರಲ್ಲ. ಸೊ ಅದಾಗಿ ಅದಕ್ಕೆ ಅದರದೇ ಆದಂತ ಒಂದು ಇದು ರೂಪ ತಗೊಳ್ತು. ಹಂಗಾಗಿ ಅನಂತ್ನಾಗ್ ಇದಾಯ್ತು. ವಿನಯ ಪ್ರಸಾದ್ ಏನಾಯ್ತು ಅಂದ್ರೆ, ನಾವು ಹೀರೋಯಿನ್ ಹುಡುಕ್ಬೇಕು. ಅವಾಗ ಏನು ಅಂದ್ರೆ, ಭವ್ಯ ಲಕ್ಷ್ಮಿ ತರ ಸಿನಿಮಾ ಇಂಡಸ್ಟ್ರಿಗೆ. ಭವ್ಯ ಯಾವ ಜೊತೆಗೆ ಹೀರೋ ಮಾಡಿದ್ರು ಅವರು ಫುಲ್ಲು ಸೂಪರ್ ಸ್ಟಾರ್ ಆಗ್ಬಿಡ್ತಾರೆ. ಆಮೇಲೆ ಯಾವುದೇ ಹೀರೋಗೆ ಅವಾಗ ಇನ್ನೂ ಸಕ್ಸಸ್ಗಳೇನೋ ಕಂಟಿನ್ಯೂಸ್ ಫೇಲ್ಯೂರ್ ಆಗಿದೆ ಅಂದ್ರೆ, ಭವ್ಯನ್ ಜೊತೆ ಆಕ್ಟ್ ಮಾಡಿದ ತಕ್ಷಣ ಇನ್ನೊಂದಷ್ಟು ಸಿನಿಮಾಗಳು ಸಿಕ್ಕುತ್ತೆ, ಸಕ್ಸಸ್ ಆಗ್ಬಿಡುತ್ತೆ ಪಿಕ್ಚರ್ಗಳು. ಆತರ ನಾವು ಈ ತರದ್ದೆಲ್ಲ ಶಕುನಗಳು ಇವೆಲ್ಲ ನೋಡ್ತಿದ್ವಿ. ಅವಾಗ ಯೋಚನೆಗಳೆಲ್ಲ ಮಾಡ್ತಾ ಇದ್ವಿ. ಡಾಕ್ಟರ್ ಕೃಷ್ಣಗೆ ಭವ್ಯನ್ ಹಾಕೊಳ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಕೆರಿಯರ್ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ, ಅದು ಕಾರಣಾಂತರಗಳಿಂದ ಆಗ್ಲಿಲ್ಲ. ಸೊ ಅಟ್ಲೀಸ್ಟ್ ಇವಾಗ 2ನೇ ಸಿನಿಮಾಗಾರ ಹಾಕೊಳ್ಳೋಣ, ಭವ್ಯ ಹಾಕೊಂಡ್ರೆ ನಮ್ದು ಫೇಟ್ ಚೇಂಜ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಭವ್ಯಗೆ ಇದ್ ಮಾಡಿದ್ವಿ. ಭವ್ಯ ನಮ್ ಜೊತೆ ಕೆಲಸ ಮಾಡ್ಬೇಕಾಗಿತ್ತು, ಆಸೆ ಇತ್ತು. ಭವ್ಯ ಅವರ ತಾಯಿಗೆ ಇದ್ರದ್ದು ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ರು ಅವರು, ಲಯನ್ ಜಗಪತಿರಾವ್. ಓಕೆ, ಬೇರೆ ಯಾರನ್ನಾರು ಹಾಕೋಣ, ಹೊಸಬರ್ನ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ವಿ. ನಮಸ್ಕಾರ, ನಾನು ಫಣಿ ರಾಮಚಂದ್ರ ಮಾತಾಡ್ತಾ ಇರೋದು. ನೀವು ಕೇಳ್ತಾ ಇದ್ದೀರಾ ಸ್ಟಾರ್ ಎಕ್ಸ್ಪ್ರೆಸ್ ನೇತ್ರ ಜೊತೆ ರೇಡಿಯೋ ಸಿಟಿ 91.1 ರಲ್ಲಿ. Stars Express with RJ Netra. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.